ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಫಿಶ್ ರವಾ ಫ್ರೈ ಮಾಡೋಣ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಒಂದು 15 ನಿಮಿಷ ಬಿಟ್ಬಿಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಎರಡೂ ಹಚ್ಚಿದ್ದೀನಿ. ಸ್ಮೆಲ್ಲು ಹೋಗುತ್ತೆ ನೋಡಿ. ಎರಡು ಕಡೆ ಈ ಥರ ಅಪ್ಲೈ ಮಾಡಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಇದನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡೋಣ. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಉಪ್ಪೆಲ್ಲ ಹೋಗೋ ಥರ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಆಗಿರೋ ಫಿಶ್ನ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ತೊಳೆದ್ಬಿಟ್ಟು ನಾನು ಎರಡೇ ಫಿಶ್ಶೇ ಮಾಡ್ತಾಯಿರೋದು ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಮಸಾಲೆ: ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಉಪ್ಪು, ನಿಂಬೆಹಣ್ಣು ರಸ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ನಾಲ್ಕನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಇದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎರಡೇ ಫಿಶ್ ಅಲ್ವಾ, ಸಾಕಾಗುತ್ತೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ: ಧನಿಯಾ ಪುಡಿ, ಒಣಮೆಣ್ಸಿನ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಮಸಾಲೆ ಹಚ್ಬಿಡೋಣ ಎರಡು ಕಡೆನೂ ನೋಡಿ. ಎರಡು ಕಡೆನೂ ಹಚ್ಬಿಟ್ಟು ಮತ್ತೆ ಇದನ್ನೊಂದು ಅರ್ಧ ಗಂಟೆ ಹಂಗೆ ಇಟ್ಬಿಡೋಣ. ಮಿನಿಮಮ್ ಒಂದು ಅರ್ಧ ಗಂಟೆ ಹಿಂಗೆ ನೆನಿಬೇಕು. ಉಪ್ಪು ಖಾರ ಎಲ್ಲ ಒಳಗಡೆಗೆ ಎಳ್ಕೋಬೇಕದು ನೋಡಿ. ಒಳಗಡೆಗೆಲ್ಲ ಆ ಥರ ಫಿಲ್ ಮಾಡಿ ನೋಡಿ. ಮಸಾಲೆ ಒಳಗಡೆಗೆಲ್ಲ ಹಾಕಿ, ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಆ ಥರ ಮಸಾಲ ಎರಡು ಫಿಶ್ಗೂ ಮಿಕ್ಕಿರೋ ಮಸಾಲೆ ಎಲ್ಲ ಒಳಗಡೆಗೆಲ್ಲ ಫಿಲ್ ಮಾಡಿಬಿಡಿ. ಆ ಥರ ಒಂದು ಅರ್ಧ ಗಂಟೆ ಹಂಗೆ ಸೈಡ್ಗೆ ಇಟ್ಬಿಡಿ ಇದನ್ನು. ಆಮೇಲೆ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡಿದ್ರೆ ತುಂಬ ಎಣ್ಣೆ ಆಗುತ್ತೆ. ಶಾಲು ಫ್ರೈ ಚೆನ್ನಾಗಿರುತ್ತೆ ನೋಡಿ. ಅರ್ಧ ಗಂಟೆ ಆದಮೇಲೆ ಈ ಥರ ಮಸಾಲೆ ಹೇಳ್ಕೊಂಡು ನೋಡಿ, ಗೊತ್ತಾಗುತ್ತೆ ಹೇಳ್ಕೊಂಡಿರೋದು. ಈಗ ನಾನು ಚಿರೋಟಿ ರವೆನ 3 ಸ್ಪೂನ್ ತೊಗೊಂಡಿದ್ದೀನಿ. ಎರಡು ಕಡೆಯೂ ಈ ಥರ ಚಿರೋಟಿ ರವೆ ಪ್ರೆಸ್ ಮಾಡೋಣ ನೋಡಿ. ಪೂರ್ತಿ ಇದಾಗಬೇಕು, ಚಿರೋಟಿ ರವೆ ಮೆತ್ಕೋಬೇಕು ಎರಡು ಸೈಡೂ. ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಯಲ್ಲೇ ಈ ಫಿಶ್ನ ಸಣ್ಣ ಉರಿಯಲ್ಲಿ, ತುಂಬ ಉರಿಟ್ರೆ ಬೇಗ ಸೀದು ಹೋಗ್ಬಿಡುತ್ತೆ. ಸಣ್ಣ ಉರಿಯಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನಿಧಾನವಾಗಿ ಎರಡು ಕಡೆಯೂ ಫ್ರೈ ಮಾಡ್ಕೊಳ್ಳಿ. ಆ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಇರುತ್ತೆ, ಮಸಾಲೆ ಬಿದ್ದೋಗೋದಿಲ್ಲ. ಮಸಾಲೆ ಅದಕ್ಕೆ ಮೆತ್ಕೊಂಡಿರುತ್ತೆ ಫಿಶ್ಗೆ, ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫಿಶ್. ಇದು ಹೆಲ್ತ್ಗೂ ಒಳ್ಳೆಯದು ನೋಡಿ. ಎಣ್ಣೆನೂ ಜಾಸ್ತಿ ತೊಗೊಳ್ಳಿಲ್ಲ, ಮತ್ತು ಎಣ್ಣೆ ಅಷ್ಟು ಸ್ವಲ್ಪ ಅದರಲ್ಲೇ ಇದೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ.